Good morning, friends. So, from the last class, we are discussing about special types of customers. So, in that, we have discussed about minor account. ಸೊ ಕಳೆದ ಕ್ಲಾಸಿಂದ ನಾವು ಸ್ಪೆಷಲ್ ಟೈಪ್ ಆಫ್ ಕಸ್ಟಮರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಮೈನರ್ ಅಂದರೆ ಯಾರು 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ವ್ಯಕ್ತಿ ಅಕೌಂಟನ್ನು ಹೆಂಗೆ ಓಪನ್ ಮಾಡಬಹುದು, ಸೊ ಮತ್ತು ಅದನ್ನು ಯಾರು ಆಪ್ರೇಟ್ ಮಾಡಬೇಕು, ಪ್ರೊಸೀಜರ್ ಏನು ಅಕೌಂಟ್ ಓಪನಿಂಗ್ ಇದ್ದು ಅನ್ನೋದನ್ನು ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜಾಯಿಂಟ್ ಅಕೌಂಟ್ಸ್, ಸೊ ಜಾಯಿಂಟ್ ಅಕೌಂಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಜಾಯಿಂಟ್ ಅಕೌಂಟನ್ನು ಯಾರು ಓಪನ್ ಮಾಡ್ಬೋದು, ಸೊ ಅದನ್ನು ಹೇಗೆ ಆಪ್ರೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ, ಸೊ ಅದನ್ನು ನಾವು ನೋಡ್ತಾ ಹೋಗೋಣಂತ. ಸೊ ಜನರಲ್ಲಾಗಿ ಜಾಯಿಂಟ್ ಅಕೌಂಟ್ ಅಂದರೆ ಏನಪ್ಪ ಅಂತಂದರೆ, ಒಬ್ಬನಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಅಕೌಂಟನ್ನು ಓಪನ್ ಮಾಡೋದನ್ನು ಜಾಯಿಂಟ್ ಅಕೌಂಟ್ ಅಂತ ಕರೀತಾ ಹೋಗ್ತಾರೆ. ಅದಕ್ಕೆ ಜಾಯಿಂಟ್ ಅಂದರೆ ಮೋರ್ ದ್ಯಾನ್ ಒನ್ ಪರ್ಸನ್ಗಿಂತ ಅಥವಾ ಇಬ್ಬರು ಅಥವಾ ಮೂವರು ಸೇರಿ ಅಕೌಂಟನ್ನು ಓಪನ್ ಮಾಡ್ತಕ್ಕಂಥದ್ದು ಜಾಯಿಂಟ್ ಅಕೌಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಬ್ಯಾಂಕಿಗೆ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅಥವಾ ಓಪನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೋಡೋಣಂತೆ ಪ್ರೊಸೀಜರ್ ಏನು, ಜಾಯಿಂಟ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು. ಸೊ ಜಾಯಿಂಟ್ ಅಕೌಂಟ್ ವಿಲ್ ಬಿ ಎ ನೇಮ್ ಆಫ್ ಮೋರ್ ದ್ಯಾನ್ ಒನ್ ಪರ್ಸನ್. ದ ಅಪ್ಲಿಕೇಶನ್ ಶುಡ್ ಬಿ ಎ ಕ್ಲಾಸ್ ಸೆಟ್ಟಿಂಗ್ ಸ್ಟಾರ್ಟಿಂಗ್ whom balance is payable in the event of death of an account holder. This may be specific person or survivor. The instruction can be revoked by any of the account holders. In that case, amount will be payable on the discharge of all the joint account holders. ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂದರೆ ಅದನ್ನು ಹೇಳ್ತಿದ್ದಾರೆ. ನಾನು ಆಗಲೇ ಹೇಳಿದೆ ನಿಮಗೇನಪ್ಪ ಅಂತಂದರೆ, ಒಬ್ರಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಅಕೌಂಟನ್ನು ಓಪನ್ ಮಾಡಿದ್ರೆ ಅದನ್ನು ಜಾಯಿಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಅಟ್ ದ ಟೈಮ್ ಆಫ್ ಓಪನಿಂಗ್ ಯು ಶುಡ್ ಹ್ಯಾವ್ ದಟ್ ಕ್ಲಾಸ್, ಒಂದು ಕ್ಲಾಸನ್ನು ಇರುತ್ತೆ. ಸೊ ಕ್ಲಾಸ್ ಒಳಗೆ ನೀವು ಹೇಳಬೇಕು ಯಾರಿಗೆ ಅಕೌಂಟಿನ ದುಡ್ಡುಗಳನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಅಕೌಂಟ್ ಹೋಲ್ಡರಲ್ಲೊಳಗೆ ಯಾರೊಬ್ಬರು ತೀರ್ಕೊಂಡ್ರೆ ಅಥವಾ ಅಟ್ ಲಾಸ್ಟು ಏನಾದರೂ ಸಮಸ್ಯೆ ಆದರೆ ಯಾರಿಗೆ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ನಾವು ಪೇಮೆಂಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಮುಂಚೆನೇ ನಾವು ಬರೆದಿದ್ರೆ ಒಳ್ಳೆಯದು. ಸೊ ಅದನ್ನು ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ, ಯಾವಾಗ ಬೇಕಾದರೂ ಆ ಆದೇಶನ ರಿವೋಕ್ ಮಾಡ್ಬೋದಂತೆ. ಸೊ ರಿವೋಕ್ ಮಾಡಿ ಯಾರಿಗೆ ಅಮೌಂಟ್ ಕೊಡಬೇಕು ಅನ್ನೋದನ್ನು ಮತ್ತೆ ನಾವು ಬೇಕಿದ್ರೆ ಸೆಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಯಾರು ಅಕೌಂಟ್ ಹೋಲ್ಡರ್ಸ್ ಇರ್ತಾರೋ ಸೊ ಅವರು ಕನ್ಸೆಂಟನ್ನು ಉಪಯೋಗಿಸ್ಕೊಂಡು ಬೇಕಿದ್ರೆ ಹೊಸದಾಗಿ ಆದೇಶನ ಬ್ಯಾಂಕಿಗೆ ಮಾಡಿದ್ರೆ, ಸೊ ಇಟ್ ಹ್ಯಾಸ್ ಟು ಬಿ ಲಿಸನ್ ಅಂದರೆ ಲೀಗಲ್ಲಾಗಿ ನಾವೇನು ಮಾಡಬೇಕು ಅದೆಲ್ಲ ಪ್ರೊಸೀಜರನ್ನು ಮಾಡಿದ್ರೆ ಬ್ಯಾಂಕು ಅದನ್ನು ನಡೆಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ನೇಚರ್ ಆಫ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಅಂತ ಕರಿತಾ ಹೋಗ್ತಾರೆ. ಸೊ ನೋಡ್ತಾ ಹೋಗೋಣಂತೆ ನೇಚರ್ ಏನಿದೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ದು ಅಂತ. ಸೊ ಮೊದಲನೇದು, ಬ್ಯಾಂಕರ್ ಶುಡ್ ಎಕ್ಸಾಮಿನ್ ಎವ್ರಿ ರಿಕ್ವೆಸ್ಟ್ ಟು ಓಪನ್ ಜಾಯಿಂಟ್ ಅಕೌಂಟ್ ಕೇರ್ಫುಲಿ ಇನ್ ಪರ್ಟಿಕ್ಯುಲರ್ ಪರ್ಪಸ್ ಆ್ಯಂಡ್ ನೇಚರ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದ ಹೋಲ್ಡರ್ಸ್. ಸೊ ಬ್ಯಾಂಕು ಏನು ಮಾಡಬೇಕು ಅಂತಂದರೆ, ರಿಕ್ವೆಸ್ಟ್ ಏನಾದರೂ ಫಸ್ಟು ರಿಕ್ವೆಸ್ಟ್ ಕೊಡಬೇಕು ನೀವು ಈ ಥರದೊಳಗೆ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿಕೊಡ್ರಿ ಅಂತ. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಜಾಯಿಂಟ್ ಅಕೌಂಟ್ ಅದು ಬ್ಯಾಂಕು ಎಕ್ಸಾಮಿನ್ ಮಾಡಬೇಕು. ಸೊ ಏನಕ್ಕೋಸ್ಕರ ನೀವು ಅಕೌಂಟನ್ನು ಓಪನ್ ಮಾಡ್ತೀರ, ಪರ್ಪಸ್ ಏನು, ಉದ್ದೇಶ ಏನು, ಸೊ ಯಾವ ಥರದ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅಂದರೆ ಫೈನಾನ್ಷಿಯಲ್ ಆಗಿ ನೀವು ಎಷ್ಟು ಮಟ್ಟಿಗೆ ಸ್ಟೇಯಬಲ್ ಆಗಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು, clear instruction must be proceed regarding the operation in which by the depositor jointly, either or survivor, former or survivor, depositor jointly or by survivor. ಸೊ ನೀವೇನಪ್ಪ ಅಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಸೊ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ಯಾರಿಗೆ ಕೊಡಬೇಕು, ಒಂದು ಡೆಪಾಸಿಟರ್ಗೆ ಜಾಯಿಂಟಾಗಿ ಕೊಡ್ತಾ ಹೋಗ್ಬೇಕು, ಅಥವಾ ಸರ್ವೈವರಿಗೆ ಕೊಡಬೇಕು, ಅಥವಾ ಯಾರು ಫಾರ್ಮ್ ಮಾಡಿರ್ತಾರೋ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಕೊಡಬೇಕು ಅನ್ನೋದನ್ನು ಮುಂಚೆನೇ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಯಾರಾದರೂ ಒಬ್ಬರು ಡೆತ್ ಆದರೆ, ಎನಿ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ even or not authorized operate the account can stop a payment of check. ಸೊ ಯಾರು ಜಾಯಿಂಟ್ ಸ್ಟಾಕ್ ಯಾವ ಅಕೌಂಟ್ ಹೋಲ್ಡರ್ ಆದರೂ ಸಹ ಅವ್ರೇನು ಮಾಡ್ಬೋದು ಅಂತಂದರೆ ನಿಮ್ಮ ಚೆಕ್ಕನ್ನು ಪೇಮೆಂಟ್ ಮಾಡೋದನ್ನು ಬೇಕಿದ್ರೆ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತಾರೆ. ದ ಬ್ಯಾಂಕರ್ ಮಸ್ಟ್ ಬಿ ಗಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ವಿತ್ ರಿಗಾರ್ಡ್ ವಿಡ್ರಾವಲ್ ಆರ್ ಸೆಕ್ಯೂರಿಟೀಸ್ ಇನ್ ದ ಜಾಯಿಂಟ್ ಅಕೌಂಟ್ ಆ್ಯಂಡ್ ಪವರ್ ಆಫ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಟು ಪ್ಲಡ್ಜ್ ದಿಸ್ ಸೆಕ್ಯೂರಿಟೀಸ್ ಇಫ್ ಒನ್
or more of the joint holders becomes insolvent, the mandate jointly given to them to bank cause operate, no payment from the account should be permitted in order to determine the liability of the person who has been insolvent. ಸೊ ಏನಪ್ಪ ಅಂತಂದ್ರೆ ಬ್ಯಾಂಕ್ ಒಳಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ರಿಗಾರ್ಡಿಂಗ್ ವಿಡ್ರಾವಲ್ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಜಾಯಿಂಟ್ ಅಕೌಂಟ್ ಒಳಗೆ ಏನಪ್ಪ ಅಂತಂದ್ರೆ ಪವರ್ ಇದೆ, ಏನಪ್ಪ ಅಂದ್ರೆ ಪ್ಲಡ್ಜ್ ಮಾಡಿ ಸೆಕ್ಯೂರಿಟೀಸನ್ನು. ಸೊ ಇನ್ ಕೇಸ್ ಅವ್ರು ಏನಾದರೂ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸು ಇನ್ಸಾಲ್ವೆಂಟ್ ಆದರೆ, ಸೊ ಇಬ್ಬರು ಇನ್ಸಾಲ್ವೆಂಟ್ ಆದರೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಪೇಮೆಂಟನ್ನು ಸ್ಟಾಪ್ ಮಾಡ್ತಾ ಹೋಗ್ತಾರೆ. ಪೇಮೆಂಟನ್ನು ಸ್ಟಾಪ್ ಮಾಡಿ ಸೊ ಅಲ್ಲಿರ್ತಕ್ಕಂಥ ಅಕೌಂಟ್ ಒಳಗೆ ಅಮೌಂಟನ್ನು ರಿಕವರ್ ಮಾಡ್ಕೊಳ್ತಕ್ಕಂಥದ್ದನ್ನು ನೋಡಬಹುದು. ಸೊ ಲಾಸ್ಟ್ ಒಂದು ಪಾಯಿಂಟ್ ಇದೆ, ಏನಪ್ಪ ಅಂತಂದರೆ ಆನ್ ದ ಡೆತ್ ಆಫ್ ಜಾಯಿಂಟ್ ಹೋಲ್ಡರ್ಸ್. ಸೊ ಜಾಯಿಂಟ್ ಹೋಲ್ಡರ್ಸ್ ಒಳಗೆ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಯಾರಿಗೆ ಟ್ರಾನ್ಸಾಕ್ಷನನ್ನು ನಾವು ಮಾಡಬೇಕು ಅಥವಾ ರಿಮೈನಿಂಗ್ ಅಮೌಂಟನ್ನು ಅಕೌಂಟಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಯಾರಿಗೆ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಫ್ ದೆರ್ ಈಸ್ ನೋ ಅಗ್ರಿಮೆಂಟ್ on contractor A is representative or survivor joint holder or jointly entitled to claim money from the bank. ಸೊ ನಿಮಗೆ ಮುಂಚೆನೇ ಅಗ್ರಿಮೆಂಟ್ ಒಳಗೆ ಅಥವಾ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಸೊ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಆಗ್ದಲೇ ಇದ್ದರೆ ಯಾರು ಸರ್ವೈವರ್ ಆಗಿರ್ತಾನೋ ಅವನ ಜಾಯಿಂಟ್ ಅಕೌಂಟ್ ಹೋಲ್ಡರ್ಗೆ ಅಮೌಂಟು ಟ್ರಾನ್ಸ್ಫರ್ ಆಗ್ತಾ ಆಗುತ್ತೆ. ಇಫ್ ಇನ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಆಲ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಡೈಸ್, ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದೆಮ್ ಕ್ಯಾನ್ ಜಾಯಿಂಟ್ಲಿ ಕ್ಲೈಮ್ ದ ಅಮೌಂಟ್. ಸೊ ಇಬ್ಬರು ಅಥವಾ ಮೂರು ಜನ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸು ಅಕೌಂಟನ್ನು ಓಪನ್ ಮಾಡಿ 3 ಜನನೂ ತೀರ್ಕೊಂಬಿಟ್ರೆ ಸೊ ಅವ್ರಿಗೆ ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರೆಲ್ಲರೂ ಸೇರ್ಕೊಂಡು ಬೇಕಿದ್ರೆ ಅಮೌಂಟನ್ನು ಕ್ಲೈಮು ಮಾಡ್ಕೋಬಹುದಂತೆ. ಸೊ ನೆಕ್ಸ್ಟು ವೇರ್ ಅನ್ ಅಮೌಂಟ್ ಓಪನ್ ಈದರ್ ಆರ್ ಸರ್ವೈವರ್, ದ ಬ್ಯಾಂಕರ್ ಈಸ್ ನಾಟ್ ಬೌಂಡ್ ಟು ರೀಪೇ ದ ಅಮೌಂಟ್ ಟು ರೆಸ್ಪೆಕ್ಟಿವ್ ಡಿಸ್ಕಸ್ಡ್ ಬೈ ದ ಸರ್ವೈವರ್ ಜಾಯಿಂಟ್ಲಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಸರ್ವೈವರು ಮತ್ತು ಇವರಿಬ್ಬರಿಗೂ ನಾವು ಏನು ಮಾಡ್ಬೋದು ಅಂತಂದರೆ ಜಾಯಿಂಟಾಗಿ ಬಂದು ನಮಗೆ ಅಕೌಂಟನ್ನು ಕೇಳಿದ್ರೆ ಸೊ ಇಬ್ಬರನ್ನೂ ಡಿನೇ ಮಾಡಬಹುದು ಕೊಡೋದನ್ನು ಅಂತ ಹೇಳ್ತಿದ್ದಾರೆ. ಇಫ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಡೆಪ್ಟ್ ಬ್ಯಾಲೆನ್ಸ್, ದ ಅಮೌಂಟ್ ಶುಡ್ ಬಿ ಕ್ಲೋಸ್ ಟು ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ದ ಜಾಯಿಂಟ್ ಹೋಲ್ಡರ್ಸ್. ಸೊ ಏನಪ್ಪ ಅಂತಂದರೆ ನಿಮ್ಮದು ಸಾಲ ಏನಾದರೂ ಇತ್ತು, ಡೆಪ್ಟ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ಸೆಟ್ ಆಫ್ ಮಾಡ್ಕೊಳೋದಕ್ಕೆ ಬ್ಯಾಂಕು ಮಾಡಬಹುದು ಅದನ್ನು. ಸೊ ಇಫ್ ದ ಬ್ಯಾಂಕರ್ ಪೇ ದ ಬ್ಯಾಲೆನ್ಸ್ ಆಫ್ ದ ಸರ್ವೈವರ್ ಹಿ ಗೆಟ್ಸ್ ಗುಡ್ ಡಿಸ್ಚಾರ್ಜ್. ಸೊ ಏನಪ್ಪ ಅಂತಂದರೆ ಬ್ಯಾಂಕರು ಬ್ಯಾಲೆನ್ಸ್ ಏನಾದರೂ ಇದ್ದರೆ ಸರ್ವೈವರ್ದು ಸೊ ಅದನ್ನು ಬೇಕಿದ್ರೆ ಅವನು ಕೊಡಬಹುದು ಅಂತ ಹೇಳ್ತಿದ್ದಾರೆ. ಜಾಯಿಂಟ್ ಹೋಲ್ಡರ್ಸ್ ಮೇ ಟುಗೆದರ್ ನಾಮಿನೇಟ್ ಪರ್ಸನ್ ಹೂ ಶುಡ್ ರಿಸೀವ್ ಮನಿ ಇನ್ ಕೇಸ್ ಆಫ್ ಡೆತ್. ಸೊ ಇಬ್ಬರೂ ಸೇರ್ಕೊಂಡು ಒಬ್ಬ ನಾಮಿನಿಯನ್ನು ಇಲ್ಲಿ ಅಪಾಯಿಂಟ್ ಮಾಡ್ಬೋದಂತೆ ಇನ್ ಕೇಸ್ ಆಫ್ ಡೆತ್ ಒಳಗೆ ಆ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳೋದಕ್ಕೆ. ಪ್ರೊಸೀಷನ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕರ್ ಓಪನಿಂಗ್ ಆ್ಯಂಡ್ ಆಪರೇಟಿಂಗ್ ಜಾಯಿಂಟ್ ಅಕೌಂಟ್. ಸೊ ಏನು ಪ್ರೊಸೀಜರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ನೋಡ್ತಾ ಹೋಗೋಣಂತೆ. ದ ಅಪ್ಲಿಕೇಶನ್ ಫಾರ್ ದ ಜಾಯಿಂಟ್ ಅಕೌಂಟ್ ಮಸ್ಟ್ ಬಿ ಸೈನ್ ಬೈ ಆಲ್ ದ ಪರ್ಸನ್ ಓಪನಿಂಗ್ ಅಕೌಂಟ್. ಸೊ ಎಷ್ಟು ಜನ ಇದ್ದಾರೋ ಅವರೆಲ್ಲರದು ಸೈನನ್ನು ತೊಗೋಬೇಕಂತೆ ಅಟ್ ದ ಟೈಮ್ ಆಫ್ ಓಪನಿಂಗ್ ದ ಅಕೌಂಟ್. The bank must be given clear instruction with regarding withdrawal or securities, joint account and power of joint account holders to pledge these securities. If in case of more than one joint account holders become insolvent, the mandate jointly given by them to the bank causes to be operated. ಸೊ ಏನಪ್ಪ ಅಂತಂದ್ರೆ ಬ್ಯಾಂಕ್ ಮುಂಚೆನೇ ಕಂಡೀಷನನ್ನು ಹಾಕ್ಬೇಕಂತೆ, ಹೇಗೆ ನೀವು ಅಕೌಂಟನ್ನು ಆಪ್ರೇಟ್ ಮಾಡ್ತಾ ಇದ್ದೀರಾ. ಸೊ ಇನ್ ಕೇಸ್ ನಿಮಗೆ ಇದರೊಳಗೆ ಯಾರಾದರೂ ಒಬ್ಬರು ಇನ್ಸಾಲ್ವೆಂಟ್ ಆದರೆ ಸೊ ಅದರೊಳಗೆ ಸೆಕ್ಯೂರಿಟೀಸನ್ನು ಕೊಟ್ಟಿರ್ತಕ್ಕಂಥವ್ರೊಳಗೆ ಹೇಗೆ ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಜಾಯಿಂಟ್ ಅಕೌಂಟ್ ಮಸ್ಟ್ ಅಕೌಂಟ್ ಹೋಲ್ಡರ್ ಹೂ ಈಸ್ ಆಥರೈಸ್ಡ್ ಟು ಆಪರೇಟ್ ದ ಅಕೌಂಟ್ ಕೆನಾಟ್ ಬೈ ಹಿಮ್ಸೆಲ್ಫ್ ಅಪಾಯಿಂಟ್ ಆ್ಯನ್ ಏಜೆಂಟ್ ಆರ್ ಆಪರೇಟ್ ದ ಅಕೌಂಟ್. ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಒಳಗೆ ಸೊ ನೀವು ಆಥರೈಸ್ಡ್ ಆಗಿ ಅಕೌಂಟ್ ಹೋಲ್ಡರ್ ಆಗಿದ್ದು ನೀವು ಯಾರೋ ಒಬ್ಬ ಏಜೆಂಟನ್ನು ಅಪಾಯಿಂಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ನಿಮಗೆ ಬೇಕಾದವ್ರನ್ನ ಅಪಾಯಿಂಟ್ ಮಾಡ್ಕೊತಕ್ಕಂಥ ಅವಕಾಶಗಳು ಇಲ್ಲ ಆಪರೇಟ್ ಮಾಡೋದಕ್ಕೆ ಅಕೌಂಟನ್ನು. ಸೊ ನೆಕ್ಸ್ಟು ಇಟ್ ಶುಡ್ ಬಿ ಕ್ಲಿಯರ್ ಸ್ಟಾರ್ಟೆಡ್ ಆ್ಯಸ್ ಹೂಮ್ ಮೇ ಆಪರೇಟ್
account and state their authorities. If is not given, any check signed by the all person is whom the account stand would be honored. ಸೊ ಯೂಶಲಾಗಿ ಏನಪ್ಪ ಅಂತಂದರೆ ಈಗ ಮೂರು ಅಥವಾ ಇಬ್ಬರು ಮೂವರಿಗಿಂತ ಜಾಸ್ತಿ ಜನ ನಾವು ಅಕೌಂಟನ್ನು ಸೇರ್ಕೊಂಡು ಅಕೌಂಟನ್ನು ಓಪನ್ ಮಾಡ್ತಾರೆ. ಈಗ ಎಲ್ಲರೂ ಚೆಕ್ ಕೊಟ್ಟಾಗ ಯಾರು ಚೆಕ್ಕನ್ನು ಆನರ್ ಮಾಡಬೇಕು ಅನ್ನೋದು ಇಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಮುಂಚೆನೇ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರಬೇಕು. ಸೊ ಯಾರು ಚೆಕ್ಕನ್ನು ನಾವು ಆನರ್ ಮಾಡಬೇಕು ಮತ್ತು ಯಾರ್ದನ್ನು ಆನರ್ ಮಾಡಬಾರ್ದು ಅಂತ. ಸೊ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಬ್ಯಾಂಕ್ ಟು ಆಪರೇಟ್ ದ ಅಕೌಂಟ್. ಸೊ ನೆಕ್ಸ್ಟು ದ ಅಥಾರಿಟೀಸ್ ಟು ಆಪರೇಟ್ ದ ಅಕೌಂಟ್ can be revoked by any joint stock account holders. It is automatically revoked by of the joint stock holder dies, becomes bankrupt or unsound mind. If this situation, all checks must be stopped. ಸೊ ಯೂಶಲಾಗಿ ಏನಪ್ಪ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರನ ಯಾರಿಗೋ ಒಬ್ಬರಿಗೆ ನೀವು ಅಕೌಂಟನ್ನು ಆಪ್ರೇಟ್ ಮಾಡ್ತಕ್ಕಂಥ ಅಧಿಕಾರ ಕೊಟ್ಟಾಗ ಸೊ ಅದನ್ನು ಯಾವ ಅಕೌಂಟ್ ಹೋಲ್ಡರ್ ಬೇಕಾದರೂ ಸ್ಟಾಪ್ ಮಾಡ್ಬೋದು, ರಿವೋಕ್ ಮಾಡ್ಬೋದು ಅಥಾರಿಟೀಸನ್ನು. ಸೊ ಇನ್ ಕೇಸ್ ಯಾರು ಡೆತ್ ಆದರೆ ಸೊ ಆಟೋಮೆಟಿಕ್ಲಿ ಅದೇನಾಗ್ತಾ ಹೋಗುತ್ತೆ ಅಂತಂದ್ರೆ ರಿವೋಕ್ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ನೀವು ಯಾರಾದರೂ ಒಬ್ಬ ಹೋಲ್ಡರು ಬ್ಯಾಂಕಪ್ಟ್ ಆದರೂ ಸಹ ಅಥಾರಿಟೀಸ್ ನಿಂತ್ಕೊತಾ ಹೋಗುತ್ತೆ. ಸೊ ಇನ್ ಕೇಸ್ ಅನ್ಸೌಂಡ್ ಅಥವಾ ಮೈಂಡು ಸರಿ ಇಲ್ಲ ಅಂತಂದ್ರೂ ಸಹ ಅವಾಗ ಅಥಾರಿಟೀಸು ಸ್ಟಾಪ್ ಆಗ್ತಾ ಹೋಗುತ್ತೆ. ದ ಫುಲ್ ನೇಮ್ ಆಫ್ ದ ಅಕೌಂಟ್ ಶುಡ್ ಬಿ ಗಿವನ್ ಆನ್ ದ ಆಲ್ ಡಾಕ್ಯುಮೆಂಟ್ ಸೆಂಟ್ ಟು ದ ಬ್ಯಾಂಕ್ ಈವನ್ ಇಫ್ ದ ಅಕೌಂಟ್ ಆಪರೇಟೆಡ್ ಬೈ ಒನ್ ಆರ್ ಸಮ್ ಆಫ್ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್. ಸೊ ನೀವೇನು ಅಕೌಂಟನ್ನು ಫುಲ್ ಹೆಸರನ್ನು ಬರೆದು ಕಳಿಸ್ಬೇಕಾಗತ್ತೆ ಚೆಕ್ ಒಳಗೆ. ಸೊ ಈವನ್ ಒಬ್ಬರು ಅಥವಾ ಇಬ್ಬರು ಆಪ್ರೇಟ್ ಮಾಡ್ತಿದ್ರು ಸಹ ಜಾಯಿಂಟ್ ಅಕೌಂಟನ್ನು ಆಪ್ರೇಟ್ ಮಾಡ್ತಾ ಇದ್ದಾಗ ಸೊ ಪೂರ್ತಿ ಹೆಸರನ್ನು ಬರೆದು ನೀವು ಮೆನ್ಷನ್ ಮಾಡಿ ಕಳಿಸ್ತಾ ಹೋಗ್ಬೇಕಾಗತ್ತೆ. ದ ಬ್ಯಾಂಕರ್ ಮಸ್ಟ್ ಬಿ ಟೇಕನ್ ಮ್ಯಾಂಡೇಟ್ ಟು ಡಿಟರ್ಮೈನ್ ಹೂ ಈಸ್ ಪರ್ಮಿಟೆಡ್ ಟು ವಿಡ್ರಾ ದ ಅಕೌಂಟ್. ಸೊ ಬ್ಯಾಂಕರ್ ಏನಪ್ಪ ಅಂತಂದರೆ ಮ್ಯಾಂಡೇಟನ್ನು ಮಾಡಬೇಕಂತ, ಅದ್ರ ಜೊತೆಗೆ ಅದನ್ನು ಡಿಟರ್ಮೈನ್ ಮಾಡಬೇಕಂತ. ಸೊ ಯಾರು ಅಕೌಂಟನ್ನು ಓಪನ್ ಅಕೌಂಟನ್ನು ಆಪ್ರೇಟ್ ಮಾಡಬೇಕು, ಸೊ ಮತ್ತು ಯಾರು ಅಮೌಂಟನ್ನು ವಿಡ್ರಾ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ದಿಸ್ ಈಸ್ ಅಬೌಟ್ ಜಾಯಿಂಟ್ ಸ್ಟಾಕ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಂಗೆ ಆಯಿತು. ಸೊ ಇವತ್ತು ನೆಕ್ಸ್ಟು ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋಗೋಣಂತೆ. ಸೊ ಇಂದು ಫ್ಯಾಮಿಲಿ ಅನ್ಡಿವೈಡೆಡ್ ಅಂತಂದರೆ ಅದನ್ನು ಹೇಳ್ತಾ ಇದೆ. ಸೊ ಏನಪ್ಪ ಅಂತಂದರೆ ಇಟ್ ಈಸ್ ದ ಬಿಸ್ನೆಸ್ ವಿಚ್ ಈಸ್ ರನ್ಡ್ ಬೈ ದ ಫ್ಯಾಮಿಲಿ. ಸೊ ಫ್ಯಾಮಿಲಿ ರನ್ ಮಾಡ್ತಕ್ಕಂಥ ಬಿಸ್ನೆಸ್ ಆಗಿದೆ. ಸೊ ಇಂದು ಫ್ಯಾಮಿಲಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದರೆ ಸೊ ಅದನ್ನು ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರೀತಾ ಹೋಗ್ತೀವಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀವೆಲ್ಲ ಓದಿದ್ದೀರ ಇದನ್ನು, ಮತ್ತು ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲೇನಪ್ಪ ಅಂತಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೋ ಸೊ ಅವ್ರನ್ನ ನಾವು ಕರ್ತ ಅಂತ ಕರಿತಾ ಹೋಗ್ತೀವಿ. ಸೊ ಈಸ್ ಬಿಕಮ್ ದ ಮೇನ್ ಪಿಲ್ಲರ್ ಫಾರ್ ದ ಬಿಸ್ನೆಸ್. ಸೊ ಅವನು ಹೇಳ್ದಂಗೆ ಉಳಿದಿರೋ ಎಲ್ಲರೂ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಕೇಳ್ತಾ ಹೋಗ್ತಾರೆ. ಸೊ ಹಂಗಾಗಿ ಅವ್ರನ್ನೆಲ್ಲ ಪಾರ್ಟಿಸಿಪೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನೋಡ್ತಾ ಹೋಗೋಣಂತೆ. HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ comes under the Hindu Act. The nation being in Hindustan, the special privilege is given to Hindus under the Income Tax Act to operate files to consider the income of the family and pay tax accordingly. ಸೊ ಇಂಡಿಯನ್ ಫ್ಯಾಮಿಲಿ ಒಳಗೆ ಸೊ ಇಲ್ಲೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ನಮಗೆ ಸ್ಪೆಷಲ್ ಕ್ಲಾಸನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಫೈಲ್ ಮಾಡ್ತಾ ಹೋಗ್ಬೋದು. ಸಿಖ್, ಜೈನ್, ಬುದ್ಧಿಸ್ಟ್ ಎಕ್ಸೆಟ್ರಾ ಆರ್ ಆಲ್ಸೋ ಪಾರ್ಟ್ ಆಫ್ ಹಿಂದೂ ಆ್ಯಂಡ್ ದೇರ್ ಫೋರ್ ದೇ ಆಲ್ಸೋ ಎಂಜಾಯ್ಸ್ ದ ಪ್ರಿವಿಲೇಜ್ ಲೈಕ್ ಹಿಂದೂ ಕೋರ್ Hindus. Obviously, this is not allowed to Christian and Muslims. The male of the head family is called as Karta. The family other members are co-presents, irrespective of their age, who may be grandson, great grandson, female members of the family. Karta is accountable and is responsible for the pool of all income and family. Pay tax, file returns incomes of the family. Individual members, either male or female, receives income their individual capacity is nothing to do with the income of the family, gets associated separately, and individual income does not form a part of HUF income. ಸೊ ಏನಪ್ಪ ಅಂತಂದರೆ ಅದನ್ನು ಹೇಳ್ತಿದ್ದಾರೆ. ಏನಪ್ಪ ಸಿಕ್ಕು ಮತ್ತು ಜೈನು ಇವರು ಸಹ ಇದನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದಂತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಬಟ್ ಮುಸ್ಲಿಂ ಕ್ರಿಶ್ಚಿಯನ್ಸಿಗೆ ಈ ಥರದ್ದು ಒಂದು ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ.
ಸೊ ಕರ್ತ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಈಸ್ ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಅವನಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋದು, ವೆಲ್ ಟ್ಯಾಕ್ಸನ್ನು ಪೇ ಮಾಡೋದು, ಇದೆಲ್ಲನೂ ಅವನದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹಂಗಾಗಿ ಅವನು ಅದನ್ನು ಪೇ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥವ್ರು ಪರ್ಸ್ನಲ್ ಇನ್ಕಮು ಸಹ ಇಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ ಇಟ್ ಈಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ಪ್ರಿಕಾಷನ್ಸ್ ಟು ಬಿ ಟೇಕನ್ ಬೈ ದ ಬ್ಯಾಂಕರ್ ಟು ಓಪನಿಂಗ್ ದ ಅಕೌಂಟ್. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟನ್ನು ಓಪನ್ ಮಾಡೋದಕ್ಕೇನು ಪ್ರಿಕಾಷನ್ಸನ್ನು ತಗೋಬೇಕು ಅಂತ ಹೇಳ್ತಿದ್ದಾರೆ. ದ ಬ್ಯಾಂಕರ್ ಮೇ ಓಪನ್ ದ ಅಕೌಂಟ್ ಫಾರ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದರ್ ಇನ್ ದ ನೇಮ್ ಆಫ್ ಕರ್ತ ಆರ್ ಇನ್ ದ ನೇಮ್ ಆಫ್ ಫ್ಯಾಮಿಲಿ ಬಿಸ್ನೆಸ್. ಸೊ ಇಲ್ಲಿ ಬ್ಯಾಂಕು ಕರ್ತನ ಹೆಸರಲ್ಲಿ ಬೇಕಾದ್ರೆ ಅಕೌಂಟನ್ನು ಓಪನ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಬಿಸ್ನೆಸ್ ಹೆಸರು ಅಲ್ಲೂ ಬೇಕಾದ್ರೆ ಅಕೌಂಟನ್ನು ಓಪನ್ ಮಾಡ್ಬೋದು. ಅಕೌಂಟ್ ಶುಡ್ ಬಿ ಡ್ಯೂಲಿ ಇಂಟ್ರೊಡ್ಯೂಸ್. ಸೊ ಅಕೌಂಟನ್ನು ನಾವಿಲ್ಲಿ ಡ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ದ ಬ್ಯಾಂಕರ್ ಶುಡ್ ಒಬ್ಟೈನ್ ದ ನೇಮ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಆಲ್ ಮೇಜರ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಅಕೌಂಟ್ ಓಪನಿಂಗ್ ಫಾರ್ಮ್. ಎಲ್ಲ ಮೇಜರ್ ಯಾರಿದ್ದಾರೋ ಸೊ ಅವರೆಲ್ಲರದು ಸಿಗ್ನೇಚರನ್ನು ತೊಗೋಬೇಕು ಅಂತ ಹೇಳ್ತಾರೆ. ಆಫ್ಟರ್ ಪಾಸಿಂಗ್ ದ ಹಿಂದೂ Section Act, the share is decreased in the divisible among his wife, daughter and family members defined in the act. In case ಅಕೌಂಟನ್ನು ಕ್ಲೋಸ್ ಮಾಡಿದ್ರೆ ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಅಮೌಂಟನ್ನು ಹಂಚ್ತಾ ಹೋಗ್ಬೇಕಾಗತ್ತೆ. ಆಫ್ಟರ್ ಪಾಸಿಂಗ್ ಇನ್ ದಿಸ್ ಆಯ್ತಲ್ಲ. The family business and assets managed by the elder male family, the Karta is implied authority to take loan, execute required documents, pledge security on the behalf of his family sake of the business. ಸೊ ಕರ್ತನಿಗೆ ರೈಟ್ಸ್ ಐತೆ ಏನಪ್ಪ ಅಂತಂದರೆ ಲೋನ್ ತಗೊಳ್ತಕ್ಕಂಥದ್ದು, ಅಮೌಂಟನ್ನು ಪ್ಲಡ್ಜ್ ಮಾಡ್ತಕ್ಕಂಥದ್ದು. ಸೊ ಅವನಿಗೆ ರೈಟ್ಸ್ ಇರುತ್ತೆ. ಕರ್ತ ಈಸ್ ಪರ್ಮಿಟೆಡ್ ಟು ಬಾರೋ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಬೆನಿಫಿಷಿಯಲ್ ಆಫ್ ದ ಫ್ಯಾಮಿಲಿ. ಸೊ ಕರ್ತನಿಗೆ ಲೋನ್ ತಗೊಳ್ತಕ್ಕಂಥ ಅಥಾರಿಟಿ ಇದೆ. ಎದಕ್ಕೆ ಅಂತಂದರೆ ಸೊ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಸೊ ಅದು ಲೋನ್ ಬೇಕಾದರೆ ಅವನು ತೊಗೋಬೋದು. ಇಫ್ ದ ಮೈನರ್ ಮೆಂಬರ್ ಇಸ್ ಗಾರ್ಡಿಯನ್ ಮಸ್ಟ್ ಬಿ ಸೈನ್ ಡಾಕ್ಯುಮೆಂಟ್ ಆನ್ ದ ಬಿಹಾಫ್ ಆಫ್ ಹಿಮ್. ವೆನ್ he reaches 18 years, he sign again signifies his ಅಂಡರ್ಟೇಕಿಂಗ್ ಆಫ್ ಅಡಲ್ಟ್. ಸೊ ಏನಪ್ಪ ಅಂತಂದರೆ ಇಲ್ಲಿ ಯಾರಾದರೂ ಮೈನರ್ ಮೆಂಬರ್ ಇದ್ದರೆ ಸೊ ಅವನ ಪರವಾಗಿ ಇಲ್ಲಿ ಬೇರೆಯವರು ಫ್ಯಾಮಿಲಿ ಮೆಂಬರು ಅಥವಾ ಅವ್ರ ತಂದೆನೋ ತಾಯಿನೋ ಸೈನನ್ನು ಮಾಡ್ಬೋದು. 18 ವರ್ಷ ಬಂದಮೇಲೆ ಅವನಿಗೆ ಸೊ ಅವನು ಅಕೌಂಟಿನ ಹೋಲ್ಡರ್ ಆಗ್ತಾನೆ. ದ ಅಕೌಂಟ್ ಈಸ್ ಆಪರೇಟೆಡ್ ಬೈ ದ ಕರ್ತ ಆರ್ ಆಥರೈಸ್ಡ್ ಫ್ಯಾಮಿಲಿ ಮೆಂಬರ್. ಸೊ ಕರ್ತ ಅಥವಾ ಆಥರೈಸ್ಡ್ ಫ್ಯಾಮಿಲಿ ಮೆಂಬರು ಸೊ ಅಕೌಂಟನ್ನು ಆಪ್ರೇಟ್ ಮಾಡ್ಬೋದಂತೆ. ದಿಸ್ ಈಸ್ ಅಬೌಟ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಆ್ಯಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ.